ನಮಸ್ಕಾರ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ನಾವು ಕಂಟೆಂಟ್ನ ನೋಡ್ತಾ ಹೋಗೋಣ. ಏನು ಮೇಡಮ್, ಚಿನ್ನದ ಬೆಲೆ ಅಂತೂ ಇಳಿತಿಲ್ಲ, ಈ ಕಡೆ ಬೆಳ್ಳಿ ಬೆಲೆನೂ ಇಳಿತಿಲ್ಲ, ಏನು ಮಾಡಬೇಕು, ನಾವೆಲ್ಲ ಎಲ್ಲಿ ಹೋಗಿ ಚಿನ್ನ ಖರೀದಿ ಮಾಡಬೇಕು ಅಂತ ಕೇಳ್ತಾ ಇದ್ರೆ ಆಲ್ಮೋಸ್ಟ್ ನಿಮಗೆ ಈ ವಾರದ ಒಂದು ರೋಲರ್ ಕೋಸ್ಟರ್ನ ನಾವು ನೋಡಿದ್ರೆ ಇವತ್ತು ವೀಕೆಂಡಲ್ಲಿ ಇದ್ದೀವಿ. ಯಾವ ರೀತಿ ಪರಿಸ್ಥಿತಿ ಆಯಿತು ಅಂತ ಹೇಳಿದ್ರೆ, ಫಸ್ಟ್ ವಾರದ ಸೋಮವಾರ, ಮಂಗಳವಾರ, ಬುಧವಾರ ಪ್ರೈಸು ಕಮ್ಮಿ ಆಯಿತು. ಕಮ್ಮಿ ಎಷ್ಟಕ್ಕಾಯಿತು? ಟೋಟಲ್ ಆಗಿ 3 ದಿನ ಸೇರಿದ್ರೆ 450 ರೂಪಾಯಿ ಕಮ್ಮಿ ಆಯಿತು. ಅದಾದ ನಂತರ ಹೊಡ್ತಾ ಬಿತ್ತು. ಮತ್ತೆ ಗುರುವಾರ ನಮಗೆ 850 ರೂಪಾಯಿ ಜಾಸ್ತಿ ಆಯಿತು. ಇಲ್ಲೇನು ನಮಗೆ ಕಮ್ಮಿ ಆಯಿತು ಅರ್ಧ ಅಮೌಂಟು, ಇಲ್ಲಿ ಮತ್ತೆ 2 ಸೇರಿ ಜಾಸ್ತಿ ಆಯಿತು, ಡಬಲ್ ಅಮೌಂಟು ಜಾಸ್ತಿ ಆಯಿತು. ಇದಾದಮೇಲೆ ಮತ್ತೆ ಶುಕ್ರವಾರ ಮತ್ತೆ ಜಾಸ್ತಿ ಆಯಿತು. ಇವತ್ತು ಶನಿವಾರ ಮತ್ತೊಮ್ಮೆ ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ಯಾವುದರ ಎಫೆಕ್ಟು? ಇವಾಗ ಬರ್ತಾ ಇರುವಂಥ ಬಜೆಟಿನ ಎಫೆಕ್ಟು. ಸೊ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಕಂಪ್ಯಾರಿಸನ್ ವಿಡಿಯೋ ಕೊಡ್ತಾ ಇರ್ತೀನಿ. ಪ್ರತಿನಿತ್ಯ ಚಾನಲಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ವಿಡಿಯೋಸ್ ಬರ್ತಾ ಇರುತ್ತೆ, ನೋಡೋಣ. ಹಾಗಾದರೆ ಇವತ್ತು 22 ಕ್ಯಾರೆಟ್ ಚಿನ್ನ ಎಷ್ಟಿದೆ ಅಂತ ನೋಡೋಣ. 1 ಗ್ರಾಮ್ಗೆ 7610 ರೂಪಾಯಿ ಆಗಿದೆ. 7500 ಇದ್ದಿದ್ದಂಥ ಚಿನ್ನ ಇವತ್ತು 1 ಗ್ರಾಮ್ಗೆ 7610 ರೂಪಾಯಿ ಆಗಿದೆ. ನಿನ್ನೆ 7595 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 76100 ರೂಪಾಯಿ, ನೆನ್ನೆ 75950 ರೂಪಾಯಿ. ನಿನ್ನೆಗೂ ಇವತ್ತಿಗೂ ಚಿನ್ನದ ಬೆಲೆಯಲ್ಲಿ ನಿಮಗೆ 22 ಕ್ಯಾರೆಟ್ ಚಿನ್ನದಲ್ಲಿ 15 ರೂಪಾಯಿ ಜಾಸ್ತಿ ಆಗಿದೆ. 150 ರೂಪಾಯಿ ನಿಮಗೆ ಜಾಸ್ತಿ ಆಗಿದೆ 10 ಗ್ರಾಮಿನ ಚಿನ್ನಕ್ಕೆ. ಹೌದು, ನಿನ್ನೆ ನಿಮಗೆ 850, ಇವತ್ತು 150, ಆಲ್ಮೋಸ್ಟ್ 2 ದಿನದಿಂದ 1000 ರೂಪಾಯಿ ಜಾಸ್ತಿ ಆಯಿತು ಚಿನ್ನದ ಬೆಲೆಯಲ್ಲಿ. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 8302 ರೂಪಾಯಿ, ನೆನೆ 8285 ರೂಪಾಯಿ. 10 ಗ್ರಾಮಿನ ಚಿನ್ನ 83020, ನೆನೆ 82850 ರೂಪಾಯಿ. ನೆನೆಗೂ ಇವತ್ತಿಗೂ 24 ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ 17 ರೂಪಾಯಿ ಜಾಸ್ತಿ ಆಗಿದೆ, 17 ರೂಪೀಸ್ ಜಾಸ್ತಿ ಆಗಿರುವಂಥದ್ದು. ನೆಕ್ಸ್ಟ್ 18 ಕ್ಯಾರೆಟ್ ಚಿನ್ನ ನೋಡೋಣ. 1 ಗ್ರಾಮ್ಗೆ 6227 ರೂಪಾಯಿ ಆಗಿದೆ, ನಿನ್ನೆ 6214 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 62270 ರೂಪಾಯಿ ಇವತ್ತಿದೆ, ನಿನ್ನೆ 62140. ನೆನ್ನೆಗೂ ಇವತ್ತಿಗೂ 18 ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ 13 ರೂಪಾಯಿ ಜಾಸ್ತಿ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 130 ರೂಪಾಯಿ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಚಿನ್ನದ ಬೆಲೆಯಲ್ಲಿ ಸತತವಾಗಿ ಬೆಳೀತಾ ಇದೆ, ಚಿನ್ನದ ಬೆಲೆ ಏರಿಕೆ ಆಗ್ತಾನೆ ಇದೆ. ಶಾಕಿಂಗ್ ಅಂದರೆ 7500 ಇದ್ದಿದ್ದಂಥ ಚಿನ್ನ 7600 ಚಿಲ್ಲರೆಗೆ ಹೋಗಿದೆ. ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ. ನಿಮಗೆ GST, ಮೇಕಿಂಗ್ ಚಾರ್ಜು ಅಥವಾ ವೇಸ್ಟೇಜ್ ಎಲ್ಲ ಸೇರಿಸಿದ್ರೆ ನಿಮಗೆ 8000 ಮೇಲೆ ಹೋಗುತ್ತೆ ಗ್ರಾಮು. ಸೊ 8000 ದಾಟಿದೆ ಅಂತಲೇ ಅನ್ಕೋಬೋದು. ಯಾಕಂದರೆ ಇದು ನಾನು ಹೇಳೋದು ಮಾರ್ಕೆಟ್ ವ್ಯಾಲ್ಯೂ. ನಿಮಗೆ ನೀವು ಅಂಗಡಿಗಳಿಗೆ ಹೋಗಿ ವಿಚಾರ ಮಾಡಿದಾಗ ನಿಮಗೆ ಪ್ರೈಸಲ್ಲಿ ಡಿಫ್ರೆನ್ಸ್ ಕಾಣುತ್ತೆ. ಕಮ್ಮಿ ಹೇಳಲ್ಲ ಹೊರತು ಜಾಸ್ತಿನೇ ಹೇಳ್ತಾರೆ. ಸೊ ನೀವು ಇಲ್ಲಿ ನನ್ನ ವಿಡಿಯೋ ನೋಡಿಬಿಟ್ಟು ನಾವೊಂದು ಅಪ್ರಾಕ್ಸಿಮೇಟ್ ಮೇಡಮ್ 7600 ಇದೆ ಅಂತ ಯಾರೋ ವಿಡಿಯೋ ಮಾಡಿ ಹಾಕೋದು ಅದನ್ನು ನೋಡಿ ನಾವು ಬಂದ್ವಿ ಅಂದರೆ ಆಗಲ್ಲ. ನಿಮಗೆ ಅಲ್ಲಿ GST, ಮೇಕಿಂಗು, ವೇಸ್ಟೇಜ್ ಖಂಡಿತವಾಗ್ಲೂ ಅಂಗಡಿಯವರು ಹಾಕ್ತಾರೆ. ಅದಾದಮೇಲೆ ನಿಮಗೆ 8000 ಮೇಲೆ ಹೋಗುತ್ತೆ ಗ್ರಾಮ್ಗೆ. ಸೊ ಇದು ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಇವತ್ತು ವಿಡಿಯೋ. ಜೊತೆಗೆ ನಾವು ಬೆಳ್ಳಿಯ ದರ ನೋಡೋಣ. ಬೆಳ್ಳಿಯ ದರ ಈ ವಾರದಲ್ಲಿ ಏನು ಚೇಂಜಸ್ ಆಗಿರಲಿಲ್ಲ, ಒಂದೇ ಅಮೌಂಟಲ್ಲಿತ್ತು. ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಜಾಸ್ತಿ ಆಗಿದೆ. ಎಷ್ಟು ರೂಪಾಯಿ? 2 ರೂಪಾಯಿ ಜಾಸ್ತಿ ಆಗಿದೆ 1 ಗ್ರಾಮ್ಗೆ. 1 kgಯ ಬೆಳ್ಳಿ ದರಕ್ಕೆ 2000 ರೂಪಾಯಿ ಜಾಸ್ತಿ ಆಗಿದೆ. 98 ರೂಪೀಸ್ 50 ಪೈಸಾ ಆಗಿದೆ. 98 ರೂಪೀಸ್ 50 ಪೈಸಾ. 1 kgಯ ಚಿನ್ನದ ಬೆಳೆ 98500 ರೂಪಾಯಿ ಆಗುತ್ತೆ. ಆಲ್ಮೋಸ್ಟ್ 1 ಲಕ್ಷ ಅಂತ ಅನ್ಕೊಳ್ಳಿ. ಮೇಕಿಂಗ್ ಚಾರ್ಜ್, ವೇಸ್ಟೇಜ್. ಬೆಳ್ಳಿಯ ದರ 100 ರೂಪಾಯಿ ಆಯಿತು. kg 1 ಲಕ್ಷ ಆಯಿತು ಬೆಳ್ಳಿಯ ದರ. ಸೊ ಇದು ಇವತ್ತಿನ ವರದಿ. ನೋಡೋಣ ಹೇಗಾಗುತ್ತೆ ಮುಂದಿನ ವಾರ. ಚಿನ್ನ ಖರೀದಿ ಮಾಡಬೇಕು ಅಂತ ಇದ್ದರೆ ಸ್ವಲ್ಪ ಹೋಲ್ಡಲ್ಲಿಡಿ, ಬಜೆಟ್ ಮುಗಿಲಿ. ಬಜೆಟ್ ಮುಗಿದ ನಂತರ ನೀವು ಚಿನ್ನ ಖರೀದಿ ಮಾಡ್ಬೋದು. ಯಾಕಂದರೆ ಮತ್ತಷ್ಟು ವ್ಯತ್ಯಾಸಗಳು ಬಜೆಟಲ್ಲಿ ಆಗುತ್ತೆ. ಬಜೆಟ್ ಬಗ್ಗೆನೂ ಅಪ್ಡೇಟ್ಸ್ ನಾನು ಕೊಡ್ತಾ ಬರ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ, ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ನಮಸ್ಕಾರ.